ಆದಿಶಕ್ತಿ ಅಮ್ಮನವರ 7 ರೂಪಗಳು ಶಕ್ತಿ ರೂಪಗಳಾಗಿ ಉದ್ಭವಿಸಿದೆ. ಅವರನ್ನು ನಾವು ಸಪ್ತ ಮಾತೃಕೆಯರೆಂದು ಕರೆಯುತ್ತೇವೆ. ಈ ಸಪ್ತ ಮಾತೃಕೆಯರಲ್ಲಿ ಒಬ್ಬರೇ ವಾರಾಹದೇವಿ. ವಾರಾಹದೇವಿಯ ದೇವಾಲಯವು ಕಾಶಿ ಕ್ಷೇತ್ರದಲ್ಲಿದೆ. ಕಾಶಿ ಕ್ಷೇತ್ರದ ರಕ್ಷಕಿ ವಾರಾಹಿದೇವಿ ಅಮ್ಮನವರ ದೇವಾಲಯವು ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆವರೆಗೆ ಮಾತ್ರ ತೆರೆದಿರುತ್ತದೆ. ರಾತ್ರಿಯೆಲ್ಲ ಕಾಶಿ ಕ್ಷೇತ್ರದ ರಕ್ಷಣೆಯಲ್ಲಿರುವ ವಾರಾಹಿ ದೇವಿಯು ಬೆಳಗಿನ ಜಾವ ಹಿಂತಿರುಗಿ ವಿಶ್ರಾಂತಿ ಪಡೆಯುತ್ತಾಳೆ. ಸಾಮಾನ್ಯವಾಗಿ ಎಲ್ಲ ವಾರಾಹಿ ದೇವಾಲಯಗಳು ಬೆಳಗಿನ ಜಾವ ತೆರೆದಿರುವುದಿಲ್ಲ. ಈಗ ವಾರಾಹಿ ದೇವಿಯ ಜನನ ಹೇಗಾಯಿತು, ವಾರಾಹಿ ದೇವಿಯ ಪತಿ ಯಾರು, ವಾರಾಹಿ ದೇವಿಯನ್ನ ಯಾರು ಪೂಜಿಸಬೇಕು ಮತ್ತು ವಾರಾಹಿ ದೇವಿಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ವಾರಾಹಿ ದೇವಿಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಹಲವಾರು ಕಡೆ ಉಲ್ಲೇಖಗಳಿವೆ. ದೇವಿ ಭಾಗವತದಲ್ಲಿ ರಕ್ತಬೀಜನೆಂಬ ರಾಕ್ಷಸನು ಮಾನವರನ್ನು ದೇವರನ್ನು ಸಂಹರಿಸುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಪಾರ್ವತಿ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ತಾಯಿ ದುರ್ಗಾ ಮಾತೆಯ ರೂಪ ತಾಳಿ ರಕ್ತ ಬೀಜನೊಂದಿಗೆ ಯುದ್ಧಕ್ಕೆ ಹೊರಡುತ್ತಾಳೆ. ದುರ್ಗಾದೇವಿ ರಕ್ತ ಬೀಜನ ಮೇಲೆ ದಾಳಿಗೆ ಹೊರಟಾಗ ರಕ್ತ ಬೀಜನ ರಕ್ತಗಳು ನೆಲದ ಮೇಲೆ ಬೀಳುತ್ತದೆ. ಆದರೆ ರಕ್ತ ಬೀಜನಿಗೆ ಒಂದು ವರವಿದೆ. ತನ್ನ ರಕ್ತದ ಹನಿಗಳು ನೆಲದ ಮೇಲೆ ಬಿದ್ದ ಪ್ರತಿ ಸಾರಿಯೂ ಇನ್ನೊಬ್ಬ ರಕ್ತ ಬೀಜನ ಉದ್ಭವವಾಗುತ್ತದೆ. ಹೀಗೆ ರಕ್ತ ಬೀಜನನ್ನು ಸಂಹರಿಸಲು ಪ್ರಯತ್ನ ಪಟ್ಟಷ್ಟು ಇನ್ನಷ್ಟು ರಕ್ತ ಬೀಜರ ಸೈನ್ಯ ಉದ್ಭವವಾಗುತ್ತಿತ್ತು. ಹೀಗಾಗಿ ರಕ್ತ ಬೀಜನ ಸಂಹಾರ ಮಾಡುವುದು ತುಂಬಾ ಕಷ್ಟವಾಗಿತ್ತು. ಹೀಗಾಗಿ ದುರ್ಗಾದೇವಿಯು ತನ್ನಿಂದಲೇ 7 ಶಕ್ತಿಗಳನ್ನ ಹೊರಗಡೆ ತೆಗೆಯುತ್ತಾಳೆ. ಆ ಶಕ್ತಿ ಸ್ವರೂಪವೇ ಸಪ್ತ ಮಾತೃಕೆಯರು. ಅವರೇ ಬ್ರಹ್ಮಿಣಿ, ಮಾಹೇಶ್ವರಿ, ಕುಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹಾಗೂ ಚಾಮುಂಡ. ಈ ಸಪ್ತ ಮಾತೃಕೆಯರಲ್ಲೂ ವಿಪರೀತವಾದ ತಾಂತ್ರಿಕ ಶಕ್ತಿ ಇದೆ. ಈ ಸಪ್ತ ಮಾತೃಕೆಯರು ಕೂಡ ದುರ್ಗಾದೇವಿಯ ಸ್ವರೂಪವೇ. ಈ ಸಪ್ತ ಶಕ್ತಿಗಳು ರಕ್ತ ಬೀಜನ ಸಂಹಾರ ಮಾಡುವುದಕ್ಕೆ ದುರ್ಗಾದೇವಿಗೆ ಸಹಕರಿಸಿದರು. ಇದರಲ್ಲಿ ವಾರಾಹಿ ದೇವಿಯು ಭಯಂಕರವಾದ ಉಗ್ರ ರೂಪದಲ್ಲಿ ಶತ್ರುಗಳ ಶವದ ಮೇಲೆ ಕೂತು ತನ್ನ ತೀಕ್ಷ್ಣವಾದ ದಂತಗಳಿಂದ ಶತ್ರು ಸಂಹಾರ ಮಾಡುತ್ತಾಳೆ. ರಕ್ತ ಬೀಜನು ದುರ್ಗಾದೇವಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆದಾಗ ಮತ್ತೆ ಆ ಸಪ್ತ ಮಾತೃಕೆಯರು ದುರ್ಗಾದೇವಿಯಲ್ಲಿ ಲೀನವಾಗಿ ರಕ್ತ ಬೀಜನನ್ನು ಸಂಹಾರ ಮಾಡಲಾಯಿತು ಎಂದು ದೇವಿ ಭಾಗವತ ಪುರಾಣದಲ್ಲಿದೆ. ಭಾಗವತ ಪುರಾಣದಲ್ಲಿ ಹಿರಣ್ಯಾಕ್ಷನೆಂಬ ರಾಕ್ಷಸ ಭೂದೇವಿಗೆ ಚಿತ್ರಹಿಂಸೆ ಕೊಡುತ್ತಿದ್ದನು. ಅವನ ಈ ಕೃತ್ಯಕ್ಕೂ ಮುನ್ನ ವಾರಾಹಿ ದೇವಿಯನ್ನ ಕುರಿತು ಭಯಂಕರವಾದ ತಪಸ್ಸನ್ನು ಮಾಡಿ ತಾಯಿಯನ್ನು ಪ್ರತ್ಯಕ್ಷ ಮಾಡಿಕೊಂಡನು. ಆಗ ವಾರಾಹಿ ದೇವಿಯು ಯಾವ ವರ ಬೇಕೆಂದು ಕೇಳಿದಾಗ ಹಿರಣ್ಯಾಕ್ಷನು ಅಮರತ್ವವನ್ನ ಕೇಳಿಕೊಳ್ಳುತ್ತಾನೆ. ಈ ವರಕ್ಕೆ ದೇವಿಯು ನಿರಾಕರಿಸಿದಾಗ ಈ ಮಾತನ್ನು ಕೇಳಿದ ಹಿರಣ್ಯಾಕ್ಷನು ತನ್ನ ಕೊಂಕು ಬುದ್ಧಿಯನ್ನು ಉಪಯೋಗಿಸಿ ವಾರಾಹಿ ದೇವಿಯನ್ನು, ತಾಯಿ, ನಾನು ನಿನ್ನಿಂದ ಬಿಟ್ಟು ಇನ್ಯಾರಿಂದಲೂ ಕೂಡ ಮರಣಿಸಬಾರದೆಂದು ಕೇಳಿಕೊಳ್ಳುತ್ತಾನೆ. ತಾಯಿ ಸರಿ ಎಂದು ಹೇಳಿದಾಗ, ನಾನು ನಿನ್ನ ಭಕ್ತನಾದ್ದರಿಂದ ನೀನು ನನ್ನನ್ನು ಕೊಲ್ಲಬಾರದು ಎಂಬ ವರವನ್ನ ಪಡೆಯುತ್ತಾನೆ. ಈ ವರದಿಂದ ಮದ ಹತ್ತಿದ ಹಿರಣ್ಯಾಕ್ಷನು ದೇವಾದಿ ದೇವತೆಗಳನ್ನು ಮತ್ತು ಭೂದೇವಿಯನ್ನ ತುಂಬಾ ಚಿತ್ರಹಿಂಸೆ ಕೊಡಲು ಪ್ರಾರಂಭಿಸುತ್ತಾನೆ. ಪರಿಸ್ಥಿತಿ ಕೈಮೀರಿ ವಿಕೋಪಕ್ಕೆ ಹೋದಾಗ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕೆ ವಾರಾಹಿ ಅಮ್ಮನಿಂದ ಉದ್ಭವವಾದ ಶಕ್ತಿಯೇ ವರಾಹಸ್ವಾಮಿ. ಇನ್ನು ಮತ್ಸ್ಯ ಪುರಾಣದಲ್ಲಿ ಪಾರ್ವತಿ ದೇವಿಯ ಬೆವರ ಹನಿಯಿಂದ ಅಂಧಕಾಸುರ ಎಂಬ ರಾಕ್ಷಸನ ಜನನವಾಯಿತು. ಅವನು ಬೆಳೆದು ದೊಡ್ಡವನಾದ ಮೇಲೆ ರಾಕ್ಷಸರಿಗೆ ಅಧಿಪತಿಯಾಗುತ್ತಾನೆ. ನಂತರ ದೇವತೆಗಳ ಮೇಲೆ ಯುದ್ಧ ಪ್ರಾರಂಭಿಸುತ್ತಾನೆ. ಆಗ ಅಂಧಕಾಸುರನನ್ನು ಸಂಹರಿಸಲು ಇವನು ಪಾರ್ವತಿಯಲ್ಲಿರುವ ವರಹ ರೂಪವನ್ನು ಸ್ಮರಿಸಿದ ಎಂದು ಮತ್ಸ್ಯ ಪುರಾಣದಲ್ಲಿದೆ. ಇನ್ನು ವಾಮನ ಪುರಾಣದಲ್ಲಿ ಸಪ್ತ ಮಾತೃಕೆಯರನ್ನು ದುರ್ಗಾದೇವಿ ಚಂಡಿಕಾ ರೂಪದಲ್ಲಿ ಉದ್ಭವಿಸಿದಳು. ಚಂಡಿಕಾ ದೇವಿಯ ಬೆನ್ನಿನಿಂದ ಉದ್ಭವವಾದ ಶಕ್ತಿ ಸ್ವರೂಪವೇ ವಾರಾಹಿ ಎಂಬ ಉಲ್ಲೇಖವಿದೆ. ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ವಾರಾಹಿ ದೇವಿಯು ಪ್ರತಿ ಸಾರಿ ಬರುವುದು ಒಂದು ಶತ್ರು ವಿನಾಶಕ್ಕೆ ಮತ್ತು ಸೇನೆಯ ಮುಂದಾಳತ್ವ ವಹಿಸುವ ಸರ್ವ ಸೇನಾಧ್ಯಕ್ಷಳಾಗಿ ಬರುತ್ತಾಳೆ. ವಾರಾಹಿ ದೇವಿಯ ಪತಿ
ವರಹ ಸ್ವಾಮಿ ಎಂದು ಬಹಳಷ್ಟು ಜನ ತಪ್ಪು ತಿಳಿದುಕೊಂಡಿದ್ದಾರೆ. ಆದರೆ ಅದು ನಿಜ ಅಲ್ಲ. ಆದಿಶಕ್ತಿಯ ಸ್ವರೂಪವೇ ಪಾರ್ವತಿ ದೇವಿ. ಹೇಗೆ ಪಾರ್ವತಿ ದೇವಿಯಿಂದ ಸಪ್ತ ಮಾತೃಕೆಯರು ಉದ್ಭವವಾದರೋ ಹಾಗೆ ಶಿವನಿಂದ ಅಷ್ಟಭೈರವರು ಕೂಡ ಉದ್ಭವವಾಗಿದ್ದರು. ಆ ಅಷ್ಟಭೈರವರು ಅಷ್ಟ ದಿಕ್ಕುಗಳನ್ನು ಕಾಪಾಡುತ್ತಾ ಇರುತ್ತಾರೆ. ಈ ಅಷ್ಟಭೈರವರಲ್ಲಿ ಒಬ್ಬರಾದ ಉನ್ಮತ್ತ ಭೈರವನೇ ತಾಯಿ ವರಾಹಿ ದೇವಿಯ ಪತಿ. ಇನ್ನು ವರಾಹಿ ದೇವಿಯ ಬಗ್ಗೆ ಲಲಿತ ಸಹಸ್ರನಾಮದಲ್ಲೂ ಕೂಡ ಉಲ್ಲೇಖವಿದೆ. ವಿಷಾಂಗನೆಂಬ ರಾಕ್ಷಸನನ್ನು ವಾರಾಹಿ ದೇವಿಯು ಸಂಹರಿಸಿದ ಉಲ್ಲೇಖವಿದೆ. ಲಲಿತಾ ದೇವಿಯ ಸೈನ್ಯದಲ್ಲಿ ರಥ, ಅಶ್ವ, ಗಜದ ಸೈನ್ಯಾಧ್ಯಕ್ಷಳೆ ವಾರಾಹಿ ದೇವಿ. ಈ ದೇವಿಗೆ ಆಲಯಗಳು ಬಹಳ ಕಮ್ಮಿ ಇದ್ದರೂ ತಾಯಿಯ ದರ್ಶನದ ಸಮಯ ರಾತ್ರಿ ಅಥವಾ ಬೆಳಗಿನ ಜಾವ ಮಾತ್ರವೇ ಇರುತ್ತದೆ. ಕಾರಣ ರಾತ್ರಿಯೆಲ್ಲ ದೇವಿ ಕ್ಷೇತ್ರದ ರಕ್ಷಣೆಯಲ್ಲಿ ನಿಮಗ್ನಳಾಗಿರುತ್ತಾಳೆ. ಇನ್ನು ಕಾಶಿಯಲ್ಲಿರುವ ಉಗ್ರ ವಾರಾಹಿ ದೇವಿಯ ವಿಗ್ರಹ ಭೂಗ್ರಹದಲ್ಲಿರುತ್ತದೆ. ಈ ದೇವಿಯ ಉಗ್ರ ಸ್ವರೂಪವನ್ನು ಮತ್ತು ತೇಜಸ್ಸನ್ನು ಸಾಮಾನ್ಯರಾದ ನಮಗೆ ನೋಡಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ವಾರಾಹಿ ದೇವಿಯ ದರ್ಶನ ಮಾಡಲು 2 ಕಿಂಡಿಗಳನ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಕಿಂಡಿ ತಾಯಿಯ ಮುಖ ನೋಡಲು ಮತ್ತು ಇನ್ನೊಂದರಲ್ಲಿ ತಾಯಿಯ ಪಾದದ ದರ್ಶನ ಮಾಡಲು. ಈ ದೇಗುಲದ ಬಾಗಿಲು ಬೆಳಗ್ಗೆ 4:15ರಿಂದ 7 ಗಂಟೆಯ ತನಕ ಮಾತ್ರ ತೆರೆದಿರುತ್ತದೆ. ವಾರಾಹಿ ದೇವಿಯ ಶಕ್ತಿ ಅಪಾರವಾದದ್ದು. ಇದೇ ಕಾಶಿಯಲ್ಲಿರುವ ವಾರಾಹಿ ದೇವಿಯ ದೇವಾಲಯದಲ್ಲಾದ ಒಂದು ಘಟನೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಒಂದು ಬಾರಿ ಈ ದೇವಾಲಯಕ್ಕೆ ಒಂದು ದಂಪತಿಗಳು ತಾಯಿಯ ವಿಗ್ರಹವನ್ನ ನೇರವಾಗಿ ದರ್ಶಿಸುವುದಾಗಿ ಅಲ್ಲಿನ ಅರ್ಚಕರಲ್ಲಿ ವಾದ ಮಾಡುತ್ತಾರೆ. ಆಗ ಅರ್ಚಕರು ತಾನೇ ಅಭಿಷೇಕ ಮತ್ತು ಅರ್ಚನೆಗೆ ಮಾತ್ರ ಒಳಗೆ ಹೋಗುತ್ತೇನೆ, ಹಾಗಾಗಿ ನೀವು ಹೋಗಬೇಡಿ ಎಂದು ಹೇಳುತ್ತಾನೆ. ನನಗೆ ಆ ತಾಯಿಯ ತೇಜಸ್ಸನ್ನು ನೋಡಿ ತಡೆದುಕೊಳ್ಳಲು ಆಗುವುದಿಲ್ಲ, ಬೇಡ ಎಂದು ಎಷ್ಟೇ ಹೇಳಿದರೂ ಕೂಡ ಜಗಳ ಮಾಡಿ ಭೂಗ್ರಹಕ್ಕೆ ಹೋಗಿ ತಾಯಿಯ ದರ್ಶನವನ್ನ ನೇರವಾಗಿ ಮಾಡುತ್ತಾರೆ. ಅದಾದ ಕೆಲವೇ ನಿಮಿಷಗಳಲ್ಲಿ ದಂಪತಿಗಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಈ ವಿಷಯವನ್ನು ಕಾಶಿಯಲ್ಲಿನ ಹಲವಾರು ಮಂದಿ ಹೇಳುತ್ತಾರೆ.